ನಿಧಾನ ಆರಾಮಾಗಿ. ಇವಾಗ ಒಂದು ಮೇನ್ ರೋಡ್ ಬರುತ್ತೆ, ಆ ರೋಡಿಂದ ನಾವು ಈ ಊರನ್ನ ಹೊರಗಡೆ ಹೋಗ್ಬೋದು. ಬಡಗವ್ರನ್ನ ಹಿಡ್ಕೊಂಡು ಒಳ್ಳೆ ನಮ್ಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ ನಾವು ಮಾಡ್ಸ್ಕೊಂತೀವಿ ನಾವು. ಇನ್ನು ಅವಾಗಿನ ಕಾಲಣ ಇವಾಗ ಮತ್ತಿಟ್ಟು ಇನ್ನೂ ಚೆನ್ನಾಗಿ ಮಾಡತ್ತಾರ. ಬಂತ ಬಾಣ ಇವ್ರ ಮನೇಲೆ ಮೋಟ್ರ್ ಐತಣ್ಣ. ಗೌಡ್ರೆ, ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಕ್ಷಮಿಸಿ, ನಿಮ್ಮ ಪರ್ಮಿಷನ್ ಇಲ್ಲಾರ್ದೆ ನಿಮ್ಮ ಹಳೆ ಮನೆಗೆ ಬಂದ್ಬಿಟ್ಟಿದ್ದೀನಿ. ಊರಿಗೆ ಗೌಡ್ರ ಸ್ನೇಹಿತರೆ ನೋಡಿ, ಯಾರು ಸ್ವಲ್ಪ ಹೇಳ್ತೀರಾ ನೀವು ನೋಡಿ ಅಬ್ಸರ್ವ್ ಮಾಡಿ ಫೋಟೋದಲ್ಲಿ. ಒಂದು ಸಡನ್ಲಿ ಮನೆ ಬಿದ್ದ ತಕ್ಷಣ ಇಲ್ಲಿ ಯಾವ ವಸ್ತುನ ಹಂಗೆ ಕೆಲವೊಂದು ಬಿಟ್ಬಿಟ್ಟು ಫಸ್ಟ್ ಟೈಮ್ ನಾನು ಒಂದು ಹಳೆ ಬಿದ್ದೋಗಿರೋ ಹಳೆಯ ಮನೆ ನೋಡೋಕೆ ಬಂದಿರೋದು. ಕೆಟ್ಟೋಗಿಬಿಟ್ಟಿದೆ, ಒಳಗಡೆ ಏನಿಲ್ಲ. ಇದು ಬೀಜ ಹಾಕೋದಲ್ಲ? ಹಾಂ, 3 ಪೈಪು. ಒಂದ್ಸಲ ಹಿಂಗೆ ಮಡಿಕೆ ಹೊಡ್ಕೊಂತ ಹೋದಾಗ ಹಿಂಗೆ ಕಾಳಾಗ್ತಾ ಹೋದ್ರೆ 3 ಸಲ ಬೀಳ್ಕೊಂತ ಹೋಗುತ್ತೆ. 3 ಪೈಪ್ ಇರ್ತಾ. ಇದು ಯೂಸ್ ಮಾಡ್ಬೋದು ಇವಾಗಲೂ. ಮಾಡ್ಬೋದು ಅಂದ್ರೆ ಸಾಮಾನ್ಯ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಸಾಮಾನುಗಳು. ಹಿಂಗೆ ಇಳ್ಕೊಂತ ಮೆಟ್ಲಲ್ಲಿ ಹಿಂಗೆ ಹೋದ್ರೆ ದನ ಎತ್ತು ಕಟ್ಟಕ್ಕೆ ಗಾದ್ಲಿ. ಇದು ಹಾಲ್ ಆಗಿರುತ್ತೆ. ಅಲ್ಲೊಂದು ಬೆಡ್ರೂಮು, ಒಳಗಡೆ 2 ಬೆಡ್ರೂಮು, ಈ ಕಡೆ ಒಂದು ಕಿಚನ್ ರೂಮ್ ಇರುತ್ತೆ. ಎಲ್ಲರ ಮನೆ ಅಪ್ಪು ಸರ್ ಫೋಟೋ. ಏನು ಓದ್ತಾ ಇದ್ದೀರಾ? ಪ್ಯಾರಾಮೆಡಿಕಲ್ ಓದ್ತಾ ಇದ್ದೀವಿ. ಸ್ಟಡೀಸ್ ಜೊತೆ ಕೃಷಿನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮನೆ ಎಲ್ಲ ಮೇಂಟೈನ್ ಮಾಡ್ತಾರೆ. ಅಲ್ಲೊಂದು ಬಾವಿ ಇದೆ, ಫಸ್ಟ್ ಬಾವಿ ನೋಡ್ಕೊಂಬರೋಣ. ಇದು ನಟ್ಟ ನಡಬಾರ್ಕಿತ್ತಣ್ಣ ನಮ್ಮ ಊರಲ್ಲಿದ್ದ. ಇದರಲ್ಲೇ ನಮ್ಮ ಊರಲ್ಲಿ ಜನ ನೀರು ಇದ್ದಿದ್ದಿಲ್ಲ, ಯಾವಾಗ ಬೋರ್ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಇದರ ನೀರು ತಾನೇ ಬರ್ತಿತ್ತು ಫಸ್ಟಿಗೆ. ಇವಾಗೆಲ್ಲ ಬಿಟ್ಬಿಟ್ಟಿದ್ದಾರಣ್ಣ, ನೀರು ಬರಲ್ಲ. ಇನ್ನೂ ಒಳಗಿತ್ತು ನಾನು ಮುಚ್ಚೈತದೇನ ಹೊಲಸಾಕಿ. ನಮ್ಮ ಊರಲ್ಲಿ ಇವಾಗಾದ್ರೆ ಯಾವ್ದು ಪೂಜೆ ಆದ್ರೆ ಇಲ್ಲೇ ಬರ್ತಾರೆ, ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು. ಯಾವ ದೇವ್ರು ಇದ್ರೆ ನಿಮ್ಮೂರಲ್ಲಿ ಇದೇ ಲಾಸ್ಟ್ ಬಾವಿ? ಇದೆ, ಒಂದೇ ಬಾವಿ. ಇದು ಭಾಳ ವರ್ಷದಿಂದ ಇರೋದಂದ್ರೆ ಇದೊಂದು ಈ ಬಾವಿ. ಇದರಲ್ಲಿ ನೀರು ಕುಡಿದಿದ್ದಾರೆ ಜನ, ನಾವು ಕುಡಿದೀವಿ ಫಸ್ಟ್. ಸೆಂಟ್ರ್ವರೆಗೂ ಅದು ಹಸಿ ಇದೆ ಇಲ್ಲಿ ಮಠ. ಅಲ್ಲಿವರೆಗೆ ನೀರು ಇರ್ತಿದ್ವಿ ಅವಾಗ ಎನಿ ಟೈಮ್. ಈಗ ಮಳೆ ಬಂದರೂ ತುಂಬ್ಕೊಳ್ತಾ? ತುಂಬ್ಕೊಂತೈತಣ್ಣ. ಒಂದೊಂದು ಟೈಮ್ ಬರ್ತಾಯಿದೆ, ಈಗ ನೀರು ಕಡಿಮೆ ಆಗಿದೆಣ್ಣ, ಬರಲ್ಲ ಇವಾಗ. ಕಂಬದ ಮನೆ ಜಾಸ್ತಿ ಇದೆ. ಅದು ಯಾಕಕ್ಕೆ ಕಾರಣ ಅಂದ್ರೆ ತಂಪು ಕೊಡ್ತಿತ್ತಣ್ಣ ನಮ್ಮ ಮನೆಗೆ. ಹಾಂ, ನಮ್ಮ ಮನೆ ಮೇಲೆ ಎಲ್ಲಲ್ಲಿ ಸಿಟಿಗಳಲ್ಲೇ RCC ಹಾಕ್ತಾರೆ. ನಮ್ಮ ಕಡೆ ಎಲ್ಲ ಮಣ್ಣು ಹಾಕ್ಬಿಡ್ತೇವೆ ನಾವು. ಮೇಲೆ ಮಣ್ಣು ಹಾಕಿದ್ರೆ ತಂಪು ಬರುತ್ತಾ, ನಮ್ಮ ಖರ್ಚು ಒಳಗುತ್ತೆ. ಸಿಟಿಯಾಗೆಲ್ಲ ಖರೀದಿ ಮಾಡ್ತೀವಣ್ಣ ಫಸ್ಟ್ ಕಟ್ಟಿಗೆ, ದೊಡ್ಡ ಕಟ್ಟಿಗೆ ಅವ್ರು ಕಟ್ ಮಾಡಿ ಕೊಡ್ತಾರಣ್ಣ. ಯಾವ ಥರ ಬೇಕು ಆ ಥರ ನಮ್ಗೆ. ಆ ಬಡಗವ್ರನ್ನ ಹಿಡ್ಕೊಂಡು ಒಳ್ಳೆ ನಮ್ಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ ನಾವು ಮಾಡ್ಸ್ಕೊಂತೀವಣ್ಣ. ಇದನ್ನ ಅವಾಗಿನ ಕಾಲಣ. ಇವಾಗ ಮತ್ತಿಟ್ಟು ಇನ್ನು ಇಲ್ಲೆಲ್ಲ ಗುಬ್ಬಿಯನ್ನು ವಾಸ ಮಾಡ್ತಾವಣ್ಣ ಪ್ರೆಸೆಂಟ್. ಇವಾಗ ಅಲ್ಲಿದೆ ನಾವು. ಬಂತ ಬಾಣ ಹುಷಾರ್ ಬಾಣ. ಇಲ್ಲಿ ಒಬ್ಬರು ಈ ಮನೆಯಲ್ಲಿ ಒಬ್ಬರು ಫಸ್ಟ್ ಇವ್ರ ಮನೇಲೆ ಮೋಟ್ರ್ ಐತಣ್ಣ. ಮೋಟ್ರ್ ಐತೆ ಅಲ್ಲೇ ಇದೇ ಮನೇಲೆ ಫಸ್ಟ್ ಇದೇ ಮನೇಲಿ ಮೋಟ್ರ್ ಇತ್ತು. ಮೋಟ್ರ ಇದು ಹಾಕ್ಸಿರೋದಿಲ್ಲ. ಈ ಮನೇಲಿ ಒಬ್ರು ಯಾರೋ ಡೆತ್ ಆಯ್ತಂತೆ. ಅವಾಗಿಂದ ಈ ಮನೆ ಅದೇ ಒಂದು ಕಾರಣನ ಬಿದ್ದು ಬಿಡ್ತಿದ್ದ. ಅದೇನ ಆಯ್ತಲ್ಲ ನಂಗೆ ಅದೇ ಕಾರಣಕ್ಕೆ ಕಟ್ಟಿಗೆ ಎಲ್ಲ ಹಾಕ್ತೀವಣ್ಣ. ಆಮೇಲೆ ಇಲ್ಲಿ ಅದು ಸಿಗಲ್ಲ ಊರಲ್ಲಿ. ನಾವು ಈ ಹೊಲದಲ್ಲಿ ಎಲ್ಲರ ಶೀಘ್ರದಲ್ಲಿ ಹೋಗಿ ಆ ಕಟ್ಟಿ ಮುರ್ಕೊಂಬಂದಣ. ಹಿಂಗೆ ಉದ್ದ ಇದ್ದಿದ್ದು ತೊಗೊಂಡು ಇಷ್ಟಿಷ್ಟು ಉದ್ದ ಇರ್ತಾನ, ಮಾರ್ತಾನ. ಅದನ್ನ ತೊಗೊಂಬಂದು ಹಿಂಗೆ ಉದ್ದ ಇದ್ದಿದ್ದು ಹಾಕಿ ಹಾಕ್ತೀವಣ್ಣ ಕಟ್ಟಿಗೆ ಮೇಲೆ ಅಡ್ಡ ಹಾಕಿ. ಆಮೇಲೆ ಮಣ್ಣು ಹಾಕ್ತೀವಣ್ಣ. ಮಣ್ಣು ಹಾಕಿದ ಮೇಲೇ ನೀರು ಪಾರು ಭಾಳ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ನೀರು ಬಂದ್ಬಿಡ್ತಾವೆ ನೋಡಿ. ಮೇಲೆ ಎಲ್ಲ ಇದು ಬೆಳೆದ್ಬಿಟ್ಟಿದೆ, ಮೇವು ಬೆಳೆದ್ಬಿಡೈತಿ. ಮತ್ತಣ್ಣ ನಾವು ಈ ಮನೇಲಿ ಇದೀವಿ ಅಂದ್ರೆ ಅದನ್ನು ಕೆತ್ಕೊಂತಿದ್ವಿ ಮೇಲೆ ಫಸ್ಟ್ ಕೆತ್ಕೊಂಡ್ಬಿಡ್ತಿದ್ವಿ. ಅದನ್ನ ಕಸ ಎಷ್ಟೆಷ್ಟು ಬರುತ್ತೆ ಅದನ್ನ ಕಸ ಅಷ್ಟು ತಕೊಂತಿದ್ವಿ ಅಣ್ಣ. ಗೌಡ್ರು ಹೊಸ ಮನೆಯಲ್ಲಿದ್ದಾರೆ, ಇದು ಹಳೆ ಮನೆ. ಗೌಡ್ರೆ, ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಕ್ಷಮಿಸಿ, ನಿಮ್ಮ ಪರ್ಮಿಷನ್ ಇಲ್ಲಾರ್ದೆ ನಿಮ್ಮ ಹಳೆ ಮನೆಗೆ ಬಂದ್ಬಿಟ್ಟಿದ್ದೀನಿ. ಓ, ಊರಿಗೆ ಗೌಡ್ರ ನೋಡಿ. ಇಲ್ಲೊಂದು ಫೋಟೋ ಇದೆ. ಯಾರಿದ್ದು? ಇವ್ರು ಅವ್ರಿಗೆ ಗೊತ್ತಿಲ್ಲಣ್ಣ. ಇವ್ರು ಇವಾಗ ಇರೋರು. ಇವ್ರು ನೋಡ್ತಾ ಇದ್ರೆ ಅನ್ಸಾರಿ ಅನಿಸ್ತಾ ಇದೆ. ಗಂಗಾವತಿ ಸ್ವಲ್ಪ ಹಂಗೆ ಮಕ್ಕ ಕಾಣಿಸ್ತದ, ಅನ್ಸಾರಿ ತರ. ಸ್ನೇಹಿತರೆ ನೋಡಿ, ಯಾರು ಸ್ವಲ್ಪ ಹೇಳ್ತೀರಾ ನೀವು ನೋಡಿ ಅಬ್ಸರ್ವ್ ಮಾಡಿ ಫೋಟೋದಲ್ಲಿ. ಮಗನಾ ಹಾಗಿದ್ರೆ ಪಕ್ಕ ಅನ್ಸಾರಿ ಅವರು ಗಂಗಾವತಿಗೆ ಬಂದ್ರೆ ಅನ್ಸುತ್ತೆ. ಗಂಗಾವತಿಲಿ ಇಲ್ಲಾಂದ್ರೆ ಅನ್ಸಾರಿ ಅವರೇ ಇಲ್ಲಿ ಭೇಟಿ ನೀಡಿರ್ತಾರೆ ಆ ಟೈಮಲ್ಲಿ. ಫುಲ್ ಅನ್ಸರಿ. ಈ ಊರಿನ ಗೌಡ್ರು ಆ್ಯಕ್ಚುಲಿ ಇವಾಗ ಈ ಹಳೆ ಮನೆಯಲ್ಲಿ ಒಂದು ಸಿಂಗಲ್ ಫೋಟೋ ಬಿಟ್ಟು ಹೊಸ ಮನೆಯಲ್ಲಿ ಅವ್ರವ್ರ ಮಕ್ಕಳು ಹೋಗಿ ಆರಾಮಾಗಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನೋಡಿ, ಇಲ್ಲಿ ನೋಡಿ, ಎಷ್ಟೋ ವರ್ಷದ ಹಿಂದ್ಗಡೆ ತೊಟ್ಲನ್ನು ಕಟ್ಟಿದ್ದಾಳೆ ಅಮ್ಮ. ಅದನ್ನ ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮನೆ ಖಾಲಿ ಮಾಡಿದರೆ. ಒಂದು ಸಡನ್ಲಿ ಮನೆ ಬಿದ್ದ ತಕ್ಷಣ ಇಲ್ಲಿ ಯಾವ ವಸ್ತುನ ಹಂಗೆ ಕೆಲವೊಂದು ಬಿಟ್ಟುಬಿಟ್ಟು ಹೊರಗಡೆ ಹೋಗಿ ಇನ್ನೊಂದು ಮನೆ ಹೊಸ ಮನೆ ಕಟ್ಕೊಂಡು ಅಲ್ಲಿ ಆರಾಮಾಗಿದ್ದಾರೆ. ಬಟ್ ಇವಾಗ ನನಗೇನೋ ಫಸ್ಟ್ ಟೈಮ್ ನನಗೆ ಒಂದು ಹಳೆಯ ಬಿದ್ದೋಗಿರೋ ಹಳೆಯ ಮನೆ ನೋಡೋಕೆ ಬಂದಿರೋದು. ಆ್ಯಂಡ್ ಇಲ್ಲ ನೋಡ್ತಾ ಇದ್ದೀನಿ ಏನೇನೆಲ್ಲ ಸಾಮಾನು ಅವಾಗ ಯೂಸ್ ಮಾಡ್ತಾಯಿದ್ರು ಅಂತೇಳಿ. ಹೆಂಗಾಗಿದೆ ಕಟ್ಟಿಗೆ ಎಲ್ಲ. ಇದಕ್ಕೆ ಜಗಲಿ ಹತ್ತಾರಲ್ಲ, ಫೋಟೋ ಜಗಲಿ ಏನೋ ಇದೆ ಮೊರೆ. ಏನಿದೆ? ಟಿ ವಿ ಡಿಸ್ಸಿಂದಲ್ಲ ಅದು?
ಅಯ್ಯೋ ಎಲ್ಲ ಕೆಟ್ಟೋಗಿಬಿಟ್ಟಿದೆ, ಒಳಗಡೆ ಏನಿಲ್ಲ. ಇಲ್ಲೆಲ್ಲ ಹಳೆಯ ಸಾಮಾನು, ಕೆಟ್ಟೋಗಿರೋವಂಥ ಬಲ್ಪ್ಗಳು. ಆಮೇಲೆ ಇದೇನೋ ಒಂಥರ ಅದು ಹೊಲ ಬಿತ್ತದ. ಹೊಲ ಬಿತ್ತದಲ್ಲ, ನಾನು ನೋಡಿದ್ದೆ ನಮ್ಮ ತಾತ ಒಂದ್ಸಲ ಯೂಸ್ ಮಾಡೋದು ಬಟ್ ನೋಡಿದ್ದೆ ಸರ್. ಇದನ್ನೇ ಯೂಸ್ ಇದು ಬೀಜ ಹಾಕೋದಲ್ಲ, ಮತ್ತು ಹೊಲ ಬಿತ್ತದ. ಕರೆಕ್ಟ್. ಇದರಲ್ಲಿ ಬೀಜ ಹಾಕಿದ್ರೆ 3 ಪೈಪು 3 ಪೈಪಿಗೆ ಹೋಗ್ತದೆ. 3 ಸಾಲ ಹೋಗ್ತದೆ ಹಿಂಗೆ ಸ್ಟೇಟ್. ಅಂದರೆ ಒಂದ್ಸಲ ಹಿಂಗೆ ಮಡಿಕೆ ಹೊಡ್ಕೊಂತ ಹೋದಾಗ ಹಿಂಗೆ ಕಾಳಾಗ್ತಾ ಹೋದ್ರೆ 3 ಸಾಲ ಬೀಳ್ಕೊಂತ ಹೋಗುತ್ತೆ. 3 ಪೈಪ್ ಇರ್ತಾ. ಇದು ಯೂಸ್ ಮಾಡ್ಬೋದು ಇವಾಗಲೂ, ಮಾಡ್ಬೋದು. ಅಂದ್ರೆ ಈಗ ಎತ್ತಿಲೆ ಒಳಗೆ ಕಡಿಮೆ ಇದೆ, ಭಾಳ ಹೊಲ ಇದೆಲ್ಲ. ಟ್ರ್ಯಾಕ್ಟರ್ ಯೂಸ್ ಮಾಡ್ತಾಯಿದ್ರು, ಎತ್ತು ಕೂಡ ಕಾಳ ಕಡಿಮೆ ಆಗ್ಬಿಟ್ಟಿದೆ. ಅದೇ ಕಾರಣಕ್ಕೆ ಎಲ್ಬು ಇಲ್ಲವಲ್ಲ ಇಲ್ಲಿ, ಇಲ್ಲೇನೋ ಎಲ್ಬಿದೆ. ಆ್ಯಂಡ್ ಹಳೆಯ ಸಾಮಾನು ಇವೆಲ್ಲ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಸಾಮಾನುಗಳು. ಇದು ಇದು ನೀರು ಆನ್ ಮಾಡಿ ಆ ಕಡೆ ಚಕ್ ಚಕ್ ಚಂದ ಹೊಡಿತಿರ್ತಲ್ಲ, ಆ ಕಡೆ ನೀರು ಸಿಡಿತೈತಿ. ಹಾಂ ಇದು ಯೂಸ್ ಆಗುತ್ತೆ ಅನಿಸುತ್ತೆ. ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವೆಲ್ಲ ಅವೇ ಸಾಮಾನು, ಅಷ್ಟು ಅವೇ. ಓಕೆಪ್ಪ, ಮತ್ತೆ ಗೌಡ್ರು ಭಯಂಗದಾರ ಇಲ್ಲಿ ಇಟ್ಬಿಡ. ಯಾಕೆ ಬೇಕು? ಬುಕ್ಕಿದೆ ಮರ ಇಲ್ಲಿ, ಹಳೆಯ ಬುಕ್ಕು. ಇಂಗ್ಲೀಷ್ ಕೋರ್ಸ್, ಐ ಥಿಂಕ್ ಇದು ಬೆಡ್ರೂಮ್ ಅನಿಸುತ್ತೆ. ಕರೆಕ್ಟ್ ಬೆಡ್ರೂಮ್ಗೆ ತೆಗ್ಬಿದ್ಬಿಡೈತೆ ನೋಡಿ. ಇವಾಗ ಇದು ಹಾಲು, ಇದು ಮೆಟ್ಲು ಕೆಳಗಡೆ ಮೆಟ್ಲು. ಇಲ್ಲಿದೆ ಮೆಟ್ಲು. ಹಿಂಗೆ ಇಳ್ಕೊಂತ ಮೆಟ್ಲಲ್ಲಿ ಹಿಂಗೆ ಹೋದರೆ, ಆ್ಯಂಡ್ ಇದು ಗ್ವಾದ್ಲಿ, ದನ ಎತ್ತು ಕಟ್ಟೋಕ್ಕೆ ಗ್ವಾದ್ಲಿ. ಇದು ಇಲ್ಲಿ ಕಟ್ತಾ ಇದ್ರು. ಇದು ಮೇನ್ ಎಂಟ್ರೆನ್ಸ್ ಇರುತ್ತೆ, ಆ್ಯಂಡ್ ಅಲ್ಲಿ ಇಲ್ಲಿ ಎತ್ತು ಕಟ್ತಾರೆ. ಆ್ಯಂಡ್ ಇದು ಹಾಲ್ ಆಗಿರುತ್ತೆ. ಅಲ್ಲೊಂದು ಬೆಡ್ರೂಮು, ಒಳಗಡೆ 2 ಬೆಡ್ರೂಮು, ಆ್ಯಂಡ್ ಐ ಥಿಂಕ್ ಈ ಕಡೆ ಒಂದು ಕಿಚನ್ ರೂಮ್ ಇರುತ್ತೆ. ಹಿಂಗಿತ್ತು ಮನೆ ದೊಡ್ಡದಾಗಿ ಅವಾಗ. ಬಟ್ ಮಳೆ ಬಂದು ಹಳೇದಾಗಿ ಕಟ್ಟಿಗೆ ತುಂಬ ವರ್ಷ ಬರೋದಿಲ್ಲ. ಕೆಲವೊಂದು ನೀರು ಸೋರಿ ಬಿದ್ದೋಗಿದೆ, ಆಗಿದೆ. ಇಲ್ಲೆಲ್ಲ ಹಳೆಯ ಸಾಮಾನುಗಳು ಬಿದ್ದೋಗ್ಬಿಟ್ಟವ ಏನೇನು. ಓಕೆ, ಇದೇನಕ್ಕೆ ಯೂಸ್ ಮಾಡ್ತಾಯಿದ್ರೇನು? ವಾಟ್ರಿಗಾ ಇಷ್ಟು ಹೊಚ್ಚಿತ್ತಲ್ಲ ಇಲ್ಲಿ ನೋಡಿ, ಒಳಗಡೆ ಜಾಗ ಇದೆ, ಇದರಲ್ಲಿ ನೀರಾಕಿ ಇಡ್ಬೋದಾಗಿತ್ತು. ನಾನು ಒಂದು ಹಳೆ ಮನೆ ಹಿಂಗತ್ತೆ ಬಂದು ಒಂದು ಬ್ಲಾಗ್ ಮಾಡ್ತಾ ಇರೋದು. ಹಾಯ್, ಇಲ್ಲಿ ಮೇವು ಹಾಕ್ತಿದ್ರಿ? ಹಾಂ, ಹಗ್ಗ ಹಾಕ್ತಿದ್ರು. ದನಕ್ಕೆ ಬೇಕಾಗಂತ ಕಟ್ಟೋಂಥ ಹಗ್ಗಗಳು. ಅಲ್ಲಾಗಿ ಇಲ್ಲಿ ಮೇವು ಹಾಕ್ತಾಯಿದ್ರು. ಡಿಸ್ ಕೂಡ ಐತೆ, ಡಿಸ್ಸಿಂದ ಅವ್ರು ಟಿ ವಿ ಇತ್ತು ಅನ್ಸುತ್ತೆ. ಫಸ್ಟಿಗೆ ಈಗ ಮೊನ್ನೆ ಹಾಕ್ಸಿದಣ, ಇವಾಗ ರೀಸೆಂಟಾಗಿ ಅದು ನೆಟ್ವರ್ಕ್ ಬರೋದ ಕಾರಣ ಮೊದಲು ಮನೆಯವ್ರು ಹಾಕ್ಸೋಣಕ್ಕೆ ಅದನ್ನು ಅಲ್ಲಿಂದ ನೆಟ್ವರ್ಕ್ ತೊಗೊಂಡು ಬಂದು ವಾಪಸ್ ಅಲ್ಲಿ ಹಾಕೊಂಡ್ರೆ ಅವ್ರು ಹಾಕೊಂಡಿದ್ದಾರೆ. ಓಕೆ ಗೌಡ್ರೆ, ಬರ್ತೀವಿ. ನಿಮ್ಮ ಹಳೆ ಮನೆ ಚೆನ್ನಾಗಿತ್ತು, ನೋಡ್ಕೊಂಬಂದ್ವಿ. ಹೊಸ ಮನೇಲಿ ತುಂಬ ಚೆನ್ನಾಗಿತ್ತು ಅನಿಸುತ್ತೆ ಆ ಟೈಮಲ್ಲಿ, ಬಟ್ ಇವಾಗೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಚೆನ್ನಾಗಿರೋ ಮನೇನ ಆಲ್ರೆಡಿ ಬ್ಲಾಗ್ ಮಾಡಿದ್ದೀನಿ. ಬಿದ್ದೋಗಿರೋ ಮನೇನ ಇಲ್ಲಿವರೆಗೂ ಬ್ಲಾಗ್ ಮಾಡಿದ್ದಲ್ಲ, ಇವತ್ತು ಬ್ಲಾಗ್ ಮಾಡಿದೆ, ಖುಷಿ ಆಯಿತು. ಹೊಸ ಮನೆ, ಇವಾಗ ಚೆನ್ನಾಗಿರೋ ಮನೆ. ಇದು ಗೌಡ್ರ, ಇದೆಲ್ಲ ಸಿಮೆಂಟ್ ಮಾಡಿದಪ್ಪ. ಇದೆಲ್ಲ ಮಣ್ಣಿನ ಮನೆ, ಬಟ್ ಇದು ಸಿಮೆಂಟ್ ಮನೆ. ಇದು ಆಮೇಲೆ RCC ಹಾಕಿದ್ದಾರೆ. ಹಾಂ, ಪಾಟಿ ಬಂಡೆ ಕಟ್ಟಿಗೆ, ಹಾಂ ಪಾಟಿ ಬಂಡೆ ಇಟ್ಟು ಕಟ್ಟಿಗೆ ಹಾಕಿ ಪಾಟಿ ಬಂಡೆ ಹಾಕಿ ಅದ್ರ ಮೇಲೆ RCC ಸಿಮೆಂಟ್ ಕಂಕರ. ಇದು ಕೂಲಾಗಿರುತ್ತೆ ಬೇಸಿಗೆಗಾಲದಲ್ಲಿ. ಇದನ್ನು ಅದೇ ಥರ ಟೈಪು, ಎಲ್ಲ ಕಲ್ಲಿನ ಮನೆ. ಹೋಗೋಣವಾ? ಅಪ್ಪು ಸರ್ ಇದೆ. ಅಪ್ಪು ಸರ್ ಎಲ್ಲಿರಲ್ಲ ಹೇಳಿ, ಎಲ್ಲ ಕಡೆನೂ ಅಪ್ಪು ಸರ್ ಫೋಟೋ. ನಮ್ಮೂರಲ್ಲಿ ಎಲ್ಲರ ಮನೆ ಅಪ್ಪು ಸರ್ ಫೋಟೋ. ಸೂಪರ್. ಬನ್ನಿ. ಇವಾಗ ನಾವು ಅಲ್ಲಿಂದ ಒಂದು ಬೈಕ್ ತೊಗೊಂಡು ಬಂದ್ವಿ. ಆ ಸಣ್ಣ ಏರಿಯಾ, 2 ಬೈಕ್ ಕೂಡ ಹೋಗಲ್ಲ, 1 ಬೈಕ್ ಮಾತ್ರ ಹೋಗುತ್ತೆ, ಅಷ್ಟು ಸಣ್ಣ ದಾರಿ. ಒಳ್ಳೆ ಹೋಗೋಣ, ಇವಾಗ ಹೊರಗಡೆ ಹೋಗೋಣ. ನೋಡಿ, ವನ್ನೇಶ್ ಬ್ರೋ ಅವರ ಬೈಕ್ ಇದು. ಓಕೆ ಬ್ರದರ್, ಓಕೆ ಬಿಡಿ. ವನ್ನೇಶ್ ಬ್ರೋ ಆರಾಮಾಗಿ ಹೋಗಿ. ನಿಧಾನ ಆರಾಮಾಗಿ.
ಫೈನಲ್ ನೋಡಿ, ಇದು ಆ ಓಣಿಯಿಂದ ಹೊರಗಡೆ ಬಂದ್ವಿ. ಇವಾಗ ಒಂದು ಮೇನ್ ರೋಡ್ ಬರುತ್ತೆ, ಆ ರೋಡಿಂದ ನಾವು ಈ ಊರಿನ ಹೊರಗಡೆ ಹೋಗ್ಬೋದು.